ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ಮಧುರ, ಕನ್ನಡ ಕೋರ ಚಾನಲ್ ಇಂದ. ಸಾಮಾನ್ಯವಾಗಿ ಅಣ್ಣ ಬರ್ಬೇಕು, ಅಣ್ಣನ್ ಬದಲು ಇವತ್ತು ನಾನ್ ಬಂದಿದ್ದೀನಿ ಅಂತ ಏನ್ ನೋಡ್ತಾ ಇದ್ರೆ, ಸ್ನೇಹಿತರೆ, ಅಣ್ಣ ಬರ್ಲಿ ನಾನ್ ಬರ್ಲಿ, ನಮ್ಮಿಬ್ರಲ್ಲಿ ಯಾರೇ ಬಂದ್ರು ನಿಮ್ಮವರೆಗೆ ಇನ್ಫಾರ್ಮೇಶನ್ ಬಂತ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹೀಗಿರುವಾಗ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್ ನಿಮ್ ಜೊತೆ ಇವತ್ತು ನಾವು ತರ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಯಾವುದೇ ಹೋಮ್ ಟೂರ್ ಮಾಡ್ಲಿ, ನೀವೆಲ್ಲ ನಮ್ಮನ್ನ ಕೇಳುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ, ಈ ಮನೆ ಸೇಲ್ಗಿದ್ಯಾ, ಈ ಪ್ರಾಪರ್ಟಿ ಸೇಲ್ಗಿದ್ಯಾ, 800 ಸ್ಕ್ವೇರ್ ಫೀಟ್ ಅಲ್ಲಿ 1200 ಸ್ಕ್ವೇರ್ ಫೀಟ್ ಅಲ್ಲಿ ಪ್ರಾಪರ್ಟಿಗಳಿದ್ರೆ ಹೇಳಿ ಸರ್ ಅಂತ ಅಣ್ಣನ ಆಗಾಗ ಕೇಳ್ತಾ ಇರ್ತೀರಾ. ಇವತ್ತು ಅಣ್ಣ ಅವೈಲೇಬಲ್ ಇಲ್ಲದ ಕಾರಣ ನಿಮ್ಗಾಗಿ ಒಂದು ಸೇಲೇಬಲ್ ಪ್ರಾಪರ್ಟಿಯನ್ನ ನಾನು ತಂದಿದ್ದೀನಿ. ನಾನು ಹಿಂದೆ ಏನ್ ಕಾಣ್ತಾ ಇದೆಯಲ್ಲ, ಈ ಪ್ರಾಪರ್ಟಿ ಸೇಲ್ಗಿದೆ. ನನ್ನ ಜೊತೆ ಇರುವವರು ಜಗನ್ನಾಥ್ ಸರ್, ಈ ಪ್ರಾಪರ್ಟಿಯ ಓನರ್. ಅವ್ರನ್ನ ಮೊದಲು ವೆಲ್ಕಮ್ ಮಾಡೋಣ, ಈ ಪ್ರಾಪರ್ಟಿಯ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಅವರಿಂದ ತಿಳ್ಕೊಳ್ಳೋಣ. ಜಗನ್ನಾಥ್ ಸರ್ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಸರ್ ನಾವ್ ಎಲ್ಲಿದ್ದೀವಿ ಇವತ್ತು? ಈಗ ನಾವು ಮುತ್ಯಾಲ್ ನಗರ್ ಅಂತ ಹೇಳಿ ನಮ್ಮ ಇದು ಏರಿಯಾ. ಮುತ್ಯಾಲ್ ನಗರ್ ಬಂದ್ಬಿಟ್ಟು ಗೋಕುಲ ಎಕ್ಸ್ಟೆನ್ಷನ್ ಅಂತಿದೆ. ಗೋಕುಲ ಎಕ್ಸ್ಟೆನ್ಷನ್ ನಲ್ಲಿದೆ. ಬ್ಯಾಂಗ್ಳೂರ್ 54 ಇದು. ಅಂದ್ರೆ ಇದು ಬಂದು ನಿಯರ್ ಬೈ BL ಸರ್ಕಲ್ ಬರುತ್ತೆ ಮೇಡಮ್. BL ಸರ್ಕಲ್ ನಿಂದ ಜಸ್ಟ್ 1 ಕಿಲೋಮೀಟರ್ ಬರುತ್ತೆ ನಮ್ಮ. ಅಷ್ಟೇ ದೂರದಲ್ಲಿರುವಂತ, ಅಂದ್ರೆ ಸಾಕಷ್ಟು ಸಿಟಿಗೆ, ಅಂದ್ರೆ ಸೆಂಟ್ರಲ್ ಸಿಟಿ ಅಂತಾನೆ ಹೇಳ್ಬಹುದು. ಸೆಂಟ್ರಲ್ ಸಿಟಿಯಲ್ಲಿ ಇರೋದು, ಇದೇನು ಔಟ್ಸ್ಕರ್ಟ್ಸ್ ಅಲ್ಲ, ತುಂಬಾ ಸೆಂಟ್ರಲ್ ಸಿಟಿಯಲ್ಲಿ ಇರುವಂತಹ ಪ್ರಾಪರ್ಟಿ ಇದು. ಸರ್, ನನ್ನ ಎರಡನೇ ಪ್ರಶ್ನೆ ಏನು ಅಂತ ಅಂದ್ರೆ, ಸರ್ ಈ ಪ್ರಾಪರ್ಟಿ ಯಾವ ಖಾತಾ ಬರುತ್ತೆ? ಇದು ಎ ಖಾತಾ ಬರುತ್ತೆ ಮೇಡಮ್. ಸೊ ಇದು ಪ್ಯೂರ್ಲಿ ಎ ಖಾತಾ ಬರುತ್ತೆ. ಪ್ಯೂರ್ಲಿ ಎ ಖಾತಾ ಇದೆ. ಎ ಖಾತಾದಲ್ಲಿ ಪ್ರಾಪರ್ಟಿಯಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಫ್ರಮ್ ದ ಬಿಗಿನಿಂಗ್ ಎ ಖಾತಾ ಇದೆ. ಫ್ರಮ್ ದ ಬಿಗಿನಿಂಗ್ ಎ ಖಾತಾ ಇದೆ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಎ ಖಾತಾದಲ್ಲಿರುವಂತಹ ಪ್ರಾಪರ್ಟಿಯನ್ನು ತೋರಿಸಿ ಅಂತ ಕೇಳ್ತಿದ್ರ. ಕಾರಣ ಎ ಖಾತಾದಲ್ಲಿರುವಂತಹ ಪ್ರಾಪರ್ಟಿಯಲ್ಲಿ ಲೀಗಲ್ ಇಶ್ಯೂಗಳು ಕಮ್ಮಿ ಇರುತ್ತೆ ಅನ್ನುವಂಥದ್ದು ಒಂದು ಮೇನ್ ರೀಸನ್. ಸೊ ಇದು ಎ ಖಾತಾ ಪ್ರಾಪರ್ಟಿ ಆಗಿರೋದ್ರಿಂದ ನಿಮ್ಮಲ್ಲಿ ಎಷ್ಟೋ ಜನ ಹುಡುಕ್ತಾ ಇರುವಂತಹ ಪ್ರಾಪರ್ಟಿ ಇದಾಗಿರಬಹುದು. ಸೊ ಜಗನ್ನಾಥ್ ಸರ್, ನನ್ನ ನೆಕ್ಸ್ಟ್ ಕ್ವಶನ್ ಬಂದು, ಈ ಪ್ರಾಪರ್ಟಿಯ ಸೈಟಲ್ ಏರಿಯಾ ಎಷ್ಟಿದೆ ಸರ್? ಸೈಟಲ್ ಏರಿಯಾ ಬಂದು 30-40 1200 ಸ್ಕ್ವೇರ್ ಫೀಟ್. 1200 ಸ್ಕ್ವೇರ್ ಫೀಟ್ ಅಂದ್ರೆ 30-40 ಸೈಟ್ ಇದು. ಸರ್, ಹಾಗಾದ್ರೆ 1200 ಸ್ಕ್ವೇರ್ ಫೀಟ್ ನಲ್ಲಿ ನಾವು 4 ಫ್ಲೋರ್ಸ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಟೋಟಲ್ 7 ಮನೆ ಇದೆ ಔಟ್ ಆಫ್ 4 ಫ್ಲೋರ್ಸ್. ಅದರಲ್ಲಿ 4 ಬಂದು 1 BHK ಇದೆ, ಹಾಗೆ 2 ಬಂದು 2 BHK ಇದೆ, ಒಂದು ಹಾಲ್ ಅಂಡ್ ಕಿಚನ್ ಇದೆ. ಅಂಡ್ ಪಾರ್ಕಿಂಗ್ ಸ್ಪೇಸ್ ಬಂದು 15/20 ಬರುತ್ತೆ. 15/20 ಪಾರ್ಕಿಂಗ್ ಸ್ಪೇಸ್ ಕೂಡ ಅವೈಲೇಬಲ್ ಇದೆ. 2 ಕಾರ್ ನಿಲ್ಲಿಸಬಹುದು, ಪ್ಲಸ್ ಒಂದು 5 ಬೈಕ್ಸ್ ನಿಲ್ಲಿಸಬಹುದು. 5 ಬೈಕ್ಗಳು ಅದರೊಳಗಡೆ ನಿಲ್ಲಿಸಬಹುದು. ಸರ್, ಅಂದ್ರೆ ಸ್ಪೇಷಿಯಸ್ ಆಗಿ ನಾವು ಬಿಟ್ಟಿದ್ದೀವಿ. ಎಷ್ಟು ಬಿಲ್ಡಪ್ ಏರಿಯಾ ಇರಬಹುದು ಅಂತ ಒಂದು ಅಂದಾಜು? ಟೋಟಲ್ ಬಿಲ್ಡಪ್ ಏರಿಯಾ ಒಂದು 3500 ಸ್ಕ್ವೇರ್ ಫೀಟ್. 3500 ಸ್ಕ್ವೇರ್ ಫೀಟ್ ಅಷ್ಟು ಬಿಲ್ಡಪ್ ಏರಿಯಾ ಇದೆ. 1200 ಸ್ಕ್ವೇರ್ ಫೀಟ್ ಸೈಟಲ್ ಏರಿಯಾ ಇದ್ರೆ 3500 ಸ್ಕ್ವೇರ್ ಫೀಟ್ ಅಲ್ಲಿ ಬಿಲ್ಡಪ್ ಏರಿಯಾ ಬರ್ತಾ ಇದೆ. ಸರ್, ನೆಕ್ಸ್ಟ್ ಕ್ವಶನ್ ಏನು ಅಂತ ಅಂದ್ರೆ, ಇದು ಸರ್ ಈ ಬಿಲ್ಡಿಂಗ್ ಅಲ್ಲಿ ರೆಂಟಲ್ ಮನೆಗಳಿದೆ ಅಲ್ವಾ? ಹೌದು ಸರ್, ಎಷ್ಟು ರೆಂಟಲ್ ಮನೆಗಳಿದೆ, ಎಷ್ಟು ಇನ್ಕಮ್ ಜನರೇಟ್ ಆಗುತ್ತೆ? ಟೋಟಲ್ ಬಿಲ್ಡಿಂಗ್ ನಲ್ಲಿ ನಾವು ಎಷ್ಟು ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಅಷ್ಟೂ ರೆಂಟಲ್ ಪ್ರಾಪರ್ಟಿನೇ. ಸೊ ಅಷ್ಟು ರೆಂಟಲ್ ಗೆ ಸೆಲ್ಫ್ ಆಕ್ಯುಪೈಡ್ ಏನಿಲ್ಲ, ಬಟ್ ಒಂದು ಮಾತ್ರ ಹಾಲ್ ಅಂಡ್ ಕಿಚನ್ ನಾವು ಸೆಲ್ಫ್ ಯೂಸ್ಗೆ ಅಂತ ಇಟ್ಕೊಂಡಿದ್ವಿ ಸ್ಪೇರ್ ಆಗಿ. ಅದರಲ್ಲಿ 4 ಸಿಂಗಲ್ ಬೆಡ್ರೂಮ್ ಎಲ್ಲ ರೆಂಟಿಗೆ ಕೊಟ್ಟಿದ್ದೀವಿ. ಅಂಡ್ ಈವನ್ 2 BHK ಬಂದು 2 ಮನೆ ಇದೆ, ಅದನ್ನು ರೆಂಟಿಗೆ ಕೊಟ್ಟಿದ್ದೀವಿ. ಟೋಟಲ್ ಪ್ರಾಪರ್ಟಿನೇ ನಾವು ರೆಂಟಿಗೆ ಕೊಟ್ಟಿದ್ದೀವಿ. ಹಾಗಿದ್ರೆ ರೆಂಟಲ್ ಇನ್ಕಮ್ ಎಷ್ಟು ಬರ್ಬೋದು? ಟೋಟಲ್ ರೆಂಟಲ್ ಇನ್ಕಮ್ ಬಂದ್ಬಿಟ್ಟು 45,000 ಅಟ್ ಪ್ರೆಸೆಂಟ್ 45,000 ಬರ್ತಾ ಇದೆ. ಹೌದು. ಯಾರೇ ಏನೇ ತಗೊಂಡ್ರು ಇದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಓಕೆ, ಅಂದ್ರೆ ಯಾರಾದ್ರೂ ಈ ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಡೇ ಇಂದಾನೆ ಅವರಿಗೆ ಇನ್ಕಮ್ ಬರಕ್ ಶುರು ಆಗುತ್ತೆ. ಇಮಿಡಿಯೇಟ್ ಸಿಗುತ್ತೆ ಅಲ್ವಾ? ಇದು ಎಷ್ಟು ಹಳೆಯ ಬಿಲ್ಡಿಂಗ್ ಸರ್ ಇದು? ಇದು ಆಕ್ಚುಲಿ ನಾವು ಅಟ್ ಎ ಟೈಮ್ ನಾವು ಟೋಟಲ್ 4 ಫ್ಲೋರ್ಸ್ ಕನ್ಸ್ಟ್ರಕ್ಷನ್ ಮಾಡಿಲ್ಲ ಮೇಡಮ್. ಇದು ಆಕ್ಚುಲಿ ನಾವು ಫಸ್ಟ್ ಬಂದು ಗ್ರೌಂಡ್ ಫ್ಲೋರ್ ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಆ ಗ್ರೌಂಡ್ ಫ್ಲೋರ್ ಬಂದು ಇಮಿಡಿಯೇಟ್ ಫಸ್ಟ್ ಇಯರೇ ಕನ್ಸ್ಟ್ರಕ್ಷನ್ ಮಾಡಿದ್ದು. ಆಮೇಲೆ ಇನ್ನೊಂದು 2 ಇಯರ್ಸ್ ಬಿಟ್ಟು ಸೆಕೆಂಡ್ ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಅದರ ನಂತರ ಇನ್ನೊಂದು 3 ಇಯರ್ಸ್ ಗ್ಯಾಪ್ ಕೊಟ್ಟು ಆಮೇಲೆ 3rd and 4th ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಸೊ ಹಂತವಾಗಿ ಕಟ್ಕೊಂಡಿರುವಂತದ್ದು. ಪ್ರಾಪರ್ಟಿ ಟೋಟಲ್ ನಂಬರ್ ಆಫ್ ಇಯರ್ಸ್ ಆಲ್ಮೋಸ್ಟ್ 18 ಇಯರ್ಸ್ ಆಗಿದೆ. 18 ಇಯರ್ಸ್ ಅಲ್ಲಿ ಟೋಟಲ್ ಆಗಿ ಕಟ್ಟಿರುವಂತಹ ಬಿಲ್ಡಿಂಗ್ ಬಂದು ಇದನ್ನ ನೀವೇ ಕಟ್ಟಿದ್ದು ಅಲ್ವಾ? ನಾವೇ ಓನ್ ಆಗಿ ಕಟ್ಟಿದ್ದು. ಯಾರಿಂದನೂ ನೀವು ಪರ್ಚೇಸ್ ಮಾಡಿದ್ದಲ್ಲ, ನೀವೇ ಕಟ್ಟಿದಂತಹ ಬಿಲ್ಡಿಂಗ್ ಇದು. ಓಕೆ, ಸೊ ನೀವು ಇದ್ರ ಫಸ್ಟ್ ಓನರ್ ನೀವೇ ಅಂತಾನು ಅನ್ಬೋದಲ್ವಾ? ಹೌದು ಮೇಡಮ್, ಫಸ್ಟ್ ಓನರ್ ನೀವೇ ಕೂಡ. ನಾವೇ ಫಸ್ಟ್ ಓನರ್. ಓಕೆ ಸರ್, ಮುಂದಿನ ವಿಷಯವನ್ನ ಪ್ರೈಸಿಂಗ್ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತಾಡೋಣ. ಮೊದಲು ಈ ಮನೆ ಹೇಗಿದೆ?
ಈ ಮನೆಯಲ್ಲಿ ಏನೇನ್ ಬರ್ತಾ ಇದೆ, ನಾವ್ ಹೇಳಿದ್ವಲ್ಲ 2 BHK 1 BHK ಎಲ್ಲ ಬರ್ತಾ ಇದೆ ಅಂತ, ಅವುಗಳ ಬಗ್ಗೆ ಕಂಪ್ಲೀಟ್ ಎಲ್ಲ ನಾನು ನಿಮಗೆ ನೋಡ್ಕೊಂಡ್ ಬರೋಣ. ತೋರಿಸ್ಕೊಡ್ತೀವಿ. ಸರಿ ಸರ್, ಬನ್ನಿ ಹೋಗೋಣ. ಹೋಯ್ತು ಸರ್ ಜಗನ್ನಾಥ್ ಸರ್, ಮೊದಲನೇದಾಗಿ ನಾವೇನ್ ನೋಡ್ತಾ ಇದೀವಿ ಸರ್? ಈಗ ರೋಡ್ ಇದೆ, ರೋಡ್ ಇಂದ ಈಗ ನಾವು ಎಂಟರ್ ಆಗ್ತಾ ಇದ್ದೀವಿ ಬಿಲ್ಡಿಂಗ್ ಗೆ. ಫಸ್ಟ್ ರೈಟ್ ಸೈಡ್ ಬಂದ್ಬಿಟ್ಟು ಈ ಕಡೆ ಅಲ್ಲಿ 1 BHK ಹೌಸ್ ಇದೆ. 1 BHK 1 BHK. ಓಕೆ, ಅದು ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ತರಾನೇ ಇರುತ್ತೆ, ಸಪರೇಟ್ ಗೇಟ್ ಇದೆ. ಹಾಗೆ ಅದು ಆಕ್ಯುಪೈಡ್ ಹೌಸ್ ಇದು. ಆಲ್ರೆಡಿ ಆಕ್ಯುಪೈಡ್. ಹೌದು, ಆಕ್ಯುಪೈಡ್ ಹೌಸ್. ಸೊ ಇದಕ್ಕೊಂದು ಇಂಡಿವಿಜುವಲ್ ಆಗಿ ಒಂದು ಸಪರೇಟ್ ಆಗಿ ಗೇಟ್ ಇದೆ. ಸಪರೇಟ್ ಗೇಟು ಇದೆ. ಸೊ ಈ ಮನೆಯವ್ರು ಇಲ್ಲ ಅನ್ಸುತ್ತಲ್ವಾ? ಹೌದು, ಎಲ್ಲ ಟೆನೆಂಟ್ಸ್ ಎಲ್ಲ ಎಂಪ್ಲಾಯೀಸ್ ಎಲ್ಲ ಹೊರಗಡೆ ಹೋಗಿರ್ತಾರೆ ಕೆಲಸಕ್ಕೆ. ಓಕೆ, ಲಾಕ್ ಆಗಿದೆ. ಸೊ ಇಲ್ಲೊಂದು ಮನೆ ಬರ್ತಾ ಇದೆ. ಹೌದು, ಇಲ್ಲೊಂದು ಮನೆ ಇದೆ. ಸೊ ಹೀಗೆ ಸುತ್ತ ಬನ್ನಿ, ಕಾಂಪೌಂಡ್ ಹೀಗೆ ಕೂಡ ಇದೆ ಈ ಕಡೆ ಫ್ರಂಟ್ ಅಲ್ಲಿ. ಸುತ್ತು ಕಾಂಪೌಂಡ್ ಇದೆ. ಸೊ ಇಲ್ಲಿ ಸರ್ ಗೇಟ್ ಏನ್ ಬರ್ತಾ ಇದೆ ಸರ್? ಇಲ್ಲಿ ಇದು ನಾರ್ತ್ ಫೇಸಿಂಗ್ ಗೇಟ್ ಬರುತ್ತೆ. ನಾರ್ತ್ ಫೇಸಿಂಗ್ ಗೇಟ್ ಬರ್ತಾ ಇದೆ. 7 ಅಡಿ ಅಷ್ಟು ಉದ್ದ, 8 ಅಡಿ ಅಷ್ಟು ಉದ್ದ ಗೇಟ್, 8 ಅಡಿ ಬರುತ್ತೆ. 8 ಅಡಿ ಅಷ್ಟು ಅಗಲ ಗೇಟ್ ಬರ್ತಾ ಇದೆ ಇಲ್ಲಿ ಫ್ರಂಟ್ ಅಲ್ಲಿ. ಸರಿ ಸರ್, ನೆಕ್ಸ್ಟ್ ಇದು ಪಾರ್ಕಿಂಗ್ ಸ್ಪೇಸ್. 15x20 ಪಾರ್ಕಿಂಗ್ ಸ್ಪೇಸ್. 15x20 15x20 ಆಲ್ಮೋಸ್ಟ್ 2 ಕಾರ್ಸ್ ನಿಲ್ಲಿಸಬಹುದು. 2 ಕಾರ್ ನಿಲ್ಲಿಸಿ ಒಂದು 4-5 ಬೈಕ್ ನಿಲ್ಲಿಸಬಹುದು. ಅಷ್ಟು ನಿಲ್ಲಿಸಬಹುದಲ್ವಾ? ಅಷ್ಟು ಸ್ಪೇಸ್ ಇದೆ. ಓಕೆ, ಪಾರ್ಕಿಂಗ್ ಸ್ಪೇಸ್. ಪಾರ್ಕಿಂಗ್ ಸ್ಪೇಸ್ ಅವೈಲೇಬಲ್ ಇದೆ. ಸೊ ಸರ್ ನೆಕ್ಸ್ಟ್ ಏನ್ ನೋಡ್ತಾ ಇದೆ ಸರ್ ನಾವು? ಇದು ಬಂದು ನಿಮಗೆ 1 BHK ಇನ್ ಗ್ರೌಂಡ್ ಫ್ಲೋರ್. ಸೊ ಇಲ್ಲಿ 1 BHK ಇದೆ. ಹೌದು, ಇದು ಟೆನೆಂಟ್ ಇದ್ದಾರೆ. ಸೊ ಇದು ಕೂಡ ಆಕ್ಯುಪೈಡ್ ಆಗಿದೆ. ಆಕ್ಯುಪೈಡ್ ಇದೆ. ಸರ್ ಎಲ್ಲ ಮನೆಗೂ ಸಪರೇಟ್ ಆದ ಮೀಟರ್ ವ್ಯವಸ್ಥೆ ಎಲ್ಲ ಇದೆಯಾ ಸರ್? ಸಪರೇಟ್ ಮೀಟರ್ ಇದೆ. ಪ್ರತಿಯೊಂದು ಮನೆಗೂ ಸಪರೇಟ್ ಇದೆ. ಸಪರೇಟ್ ಆದಂತಹ ಪವರ್ ಕಲೆಕ್ಷನ್ ಮೀಟರ್ ಎಲ್ಲ ಇದೆ ಅಲ್ವಾ? ಹೌದು. ಸರ್ ಇಲ್ಲಿ ನೀರ್ ಹೇಗೆ ಸರ್? ನೀರಿನ ವ್ಯವಸ್ಥೆ ಬಂದು ಇಲ್ಲಿ ಕಾವೇರಿ ಇದೆ. ಕಾವೇರಿ ವಾಟರ್ ಸ್ಪೇಷಿಯಸ್, ಕನ್ವೀನಿಯಂಟ್ ಆಗಿದೆ. ಅಂಡ್ ಮೋರ್ ಓವರ್ ವಿ ಗೆಟ್ ಫ್ರೀ ವಾಟರ್, CMC ವಾಟರ್. ಸೊ ಸರ್ ಇಲ್ಲಿ ಕಾವೇರಿ ವಾಟರ್ ಕನೆಕ್ಷನ್ ಇದೆ. ಹೌದು, connection ವಾಟ್ ಅಬೌಟ್ ಸಂಪ್ ಸರ್? ಸಂಪ್ ಬಂದು ಒಳಗಡೆ ಇದೆ ಮೇಡಮ್. ಅದೇ ಇಲ್ಲಿ 1 BHK ಒಳಗಡೆ ಸಂಪ್ ಇದೆ. ಓಕೆ, ಎಷ್ಟು ಏನಿದೆ ಸರ್? ಮೆಷರ್ ಏನಿದೆ ಸರ್ ಅದು? ಆಲ್ಮೋಸ್ಟ್ ಒಂದು 6000 ಲೀಟರ್ಸ್ ಕೆಪಾಸಿಟಿ ಇದೆ. 6000 ಲೀಟರ್ ಕೆಪಾಸಿಟಿದು ಸಂಪ್ ಇದೆ ಇಲ್ಲಿ. ಹೌದು. ಓಕೆ ಸರ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಬನ್ನಿ, ಹಾಗೆ ಬನ್ನಿ. ಹೀಗೆ ಸ್ಟೇರ್ ಕೇಸ್ ಇದೆ. ಇನ್ನು ಉಳಿದ ಮನೆಗಳಿಗೆಲ್ಲ ಈ ಕಡೆನೆ ಹೋಗೋದು. ಓಕೆ, ಮಿಕ್ಕಿದ ಮನೆಗೆಲ್ಲ ಎಂಟ್ರೆನ್ಸ್ ಈ ಕಡೆಯಿಂದನಾ? ಹೌದು. ಒಂದು 2 ಫೀಟ್ ಇದ್ರದ್ದು ಅಳ್ತಿದೆ ಅಲ್ವಾ ಸ್ಟೇರ್ ಬನ್ನಿ, ಕೇಸ್ ಇಲ್ಲಿ? ಇದು ಬಂದು ಬರ್ತಿದ್ದಾಗೆ ಇದು ಒಂದು 1 BHK. ಇಲ್ಲೊಂದು 1 BHK ಇದೆಯಾ? ಇದು ಟೆನೆಂಟ್ಸ್ ಇದ್ದಾರೆ. ಇದು ಆಕ್ಯುಪೈಡ್ ಇದೆ. ಇದು ಓಪನ್ ಇದೆ, ಬೇಕಾದ್ರೆ ನೋಡಬಹುದು. ಹೇಗೆ ನೋಡಬಹುದಾ? ಸೊ ನೆಕ್ಸ್ಟ್ ಇದು ಒಂದು 2 BHK. ಇಲ್ಲೊಂದು 2 BHK ಬರ್ತಾ ಇದೆ. ಇದ್ದಾರೆ, ಇಲ್ಲೂ ಕೂಡ ಇದ್ದಾರೆ ಅಲ್ವಾ? ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬನ್ನಿ, ಹಾಗೆ ಬನ್ನಿ. ಇದು ಸೆಕೆಂಡ್ ಫ್ಲೋರ್. ಇದು ಇದು ಒಂದು 2 BHK ಮೇಡಮ್. ಇಲ್ಲೊಂದು 2 BHK ಇದೆ. ಇದು ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ. ಇಲ್ಲಿ ಫ್ರಂಟ್ ಅಲ್ಲೂ ಕೂಡ ಸಾಕಷ್ಟು ಜಾಗ ಇದೆ ಇಲ್ಲಿ. ಹೌದು, ಫ್ರಂಟ್ ಅಲ್ಲಿ ಸ್ಪೇಸ್ ಚೆನ್ನಾಗಿದೆ. ಸಿಟ್ ಔಟ್ ಇದೆ. ಓಕೆ, ನೆಕ್ಸ್ಟ್ ಸರ್ ಇದು ಮೇಲ್ಗಡೆ ಬಂದ್ಬಿಟ್ಟು 1 BHK ಒಂದಿದೆ. ಮತ್ತೆ ಸಿಂಗಲ್ ರೂಮ್ ಅಂತ ಹೇಳಿದ್ರೆ ಅದೊಂದು ಹಾಲ್ ಅಂಡ್ ಕಿಚನ್ ನಾವೇ ಇಟ್ಕೊಂಡಿದ್ದೀವಿ. ಸೊ ಲಾಸ್ಟ್ ಅಲ್ಲಿ ಹಾಲ್ ಅಂಡ್ ಕಿಚನ್ ನೀವು ಇಟ್ಕೊಂಡಿದ್ದೀರಾ? ಇದು ಮಾತ್ರ ಬ್ಯಾಚುಲರ್ಸ್ ಇದ್ದಾರೆ.
ಓಕೆ, ಇಲ್ಲೂ ಒಂದು 1 BHK. 1 BHK ಇದೆ. ಓಕೆ ಸರ್, ಇದು ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಾ. ಫುಲ್ ಇದು ರೆಸಿಡೆನ್ಷಿಯಲ್ ಏರಿಯಾ ನೋಡಬಹುದು. ಮುತ್ಯಾಲ ನಗರ ತುಂಬಾ ದೂರ ಇಲ್ಲ, ಸಿಟಿ ಸೆಂಟರ್ ಇಂದ ತುಂಬಾ ಹತ್ರನೂ ಆಗುತ್ತೆ. ವೆರಿ ನಿಯರ್. ಇದ್ರ ಪಕ್ಕ ಇಲ್ಲೇನೆ ಹಾರ್ಡ್ಲಿ 9 kilometers ಫ್ರಮ್ ಬ್ಯಾಂಗ್ಳೂರ್ ಬಸ್ ಸ್ಟೇಷನ್. ಸೊ ಇಲ್ಲಿ ಈ ಪಕ್ಕ ಇದೆಯಲ್ಲ, ಈ ಕಡೆ ಪಕ್ಕ ಇದೆಯಲ್ಲ, ಇಲ್ಲಿ ರಿಂಗ್ ರೋಡ್ ಬರುತ್ತೆ. ಔಟರ್ ರಿಂಗ್ ರೋಡ್ ಏನಿದೆಯಲ್ಲ, ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಇಲ್ಲೇ ಬರುತ್ತೆ, ವೆರಿ ನಿಯರ್ ಆಗುತ್ತೆ. ಸೊ ಕನೆಕ್ಟಿವಿಟಿಗೆ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಈಸಿಯಾಗಿ ಕನೆಕ್ಟಿವಿಟಿ ಸಿಗುತ್ತೆ ಇಲ್ಲಿ. ಹೌದು. ಅಂಡ್ ವೆರಿ ಫ್ರೀಕ್ವೆಂಟ್ ಬಸ್ಸಸ್ ಇದೆ. ಜಗನ್ನಾಥ್ ಸರ್, ಮನೆ ನೋಡ್ಕೊಂಡ್ ಬಂದ್ವಿ, ತುಂಬಾನೇ ಚೆನ್ನಾಗಿತ್ತು. ಸರ್, ಇಲ್ಲಿ ನನ್ನ ಲಾಸ್ಟ್ ಹಂತದ ಪ್ರಶ್ನೆಗಳು ಏನು ಅಂದ್ರೆ, ಮೊದಲನೇದಾಗಿ ಸರ್ ಇಲ್ಲಿಗೆ ಕನೆಕ್ಟಿವಿಟಿ ಏನಿದೆ ಸರ್? ಇಲ್ಲಿ ಕನೆಕ್ಟಿವಿಟಿ ಬಂದು ನಿಮಗೆ BL ಫ್ಯಾಕ್ಟ್ರಿ ಬರುತ್ತೆ. ಅಂಡ್ ಮೋರ್ ಓವರ್ ನಿಯರ್ ಬೈ ಗೊರಗುಂಟೆಪಾಳ್ಯದು ಮೆಟ್ರೋ ಸ್ಟೇಷನ್ ಬರುತ್ತೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಬರುತ್ತೆ. ಹಾಗೆ ಇಲ್ಲಿ ಮೂವನ್ ಪಿಕ್ 5-star ಹೋಟೆಲ್ ಇದೆ. ಆಮೇಲೆ ವೆಂಕಟೇಶ್ವರ ಟೆಂಪಲ್ ಬರುತ್ತೆ. ಗೋಕುಲ MS ರಾಮಯ್ಯ ಇನ್ಸ್ಟಿಟ್ಯೂಷನ್ ಎಲ್ಲ ಇಲ್ಲೇ ಸರೌಂಡಿಂಗ್ ಎಲ್ಲ ಇದೆ. ಫ್ರೆಂಡ್ಸ್, ನಾನು ಬರುವಾಗ ಕೂಡ ಇಲ್ಲಿ ರಿಂಗ್ ರೋಡ್ ಇಂದ ಬಂದೆ. ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಇದೆ ಅಲ್ಲ, ಅದು ಇಲ್ಲಿಂದ ಕೂಗಳತೆ ದೂರದಲ್ಲಿ. ಇಲ್ಲಿಂದ ಹೀಗೆ ಡೈರೆಕ್ಟ್ ಆಗಿ ಹಿಂಗ್ ನಡ್ಕೊಂಡು ಹೋದ್ರೆ ನಮ್ಗೆ ರಿಂಗ್ ರೋಡ್ ಕೂಡ ಸಿಗುತ್ತೆ. ಸೊ ಸಾಕಷ್ಟು ಬಸ್ ಫೆಸಿಲಿಟೀಸ್ ಗಳು ಅವೈಲೇಬಲ್ ಇದೆ. ಅಷ್ಟೇ ಅಲ್ಲದೆ ಯಶವಂತಪುರ ಮೇನ್ ರೈಲ್ವೆ ಸ್ಟೇಷನ್ ಏನಿದೆಯಲ್ಲ, ಅದು ಕೂಡ ಇಲ್ಲಿಂದ ತುಂಬಾ ವೆರಿ ನಿಯರ್ ಆಗುತ್ತೆ. ಬೆಂಗಳೂರು ಏನ್ ಮೆಟ್ರೋ ಇದೆ, ನಮ್ಮ ಮೆಟ್ರೋ ಇದೆ, ಅದು ಕೂಡ ವೆರಿ ನಿಯರ್. ಅಂದ್ರೆ ಗುರುಗುಂಟೆಪಾಳ್ಯ ಇರ್ಬೋದು, ಗುರುಗುಂಟೆಪಾಳ್ಯದಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ಸೊ ಅಲ್ಲಿಗೆ ಬಂದ್ರು ಕೂಡ ನೀವು ಇಲ್ಲ ತುಂಬಾ ಈಸಿಯಾಗಿ ಇಲ್ಲಿಗೆ ಬರ್ಬೋದು. ಈ ಹತ್ತಿರದವ್ರು ಯಾರಾದ್ರೂ ಈ ಪ್ರಾಪರ್ಟಿಯ ಬಗ್ಗೆ ಇಂಟ್ರೆಸ್ಟೆಡ್ ಇದ್ರೆ, ಇದು ನಾನು ಏನು ಇನ್ಫಾರ್ಮೇಶನ್ ಕೊಟ್ಟೆ ಅದು. ಸೊ ವೆರಿ ನಿಯರ್ ಟು ರಿಂಗ್ ರೋಡ್, ಮುತ್ಯಾಲ ನಗರ ಮೇನ್ ಎಂಟ್ರೆನ್ಸ್ ಇಂದ ಇಲ್ಲಿಗೆ ವೆರಿ ನಿಯರ್ ಆಗುತ್ತೆ. ಒಂದು 250-300 meters ಅಲ್ಲೇ ನೀವು ಇಲ್ಲಿ ಬಂದು ರೀಚ್ ಆಗ್ಬೋದು. ಇನ್ನು ಹೊರಗಡೆಯಿಂದ ಯಾರಾದ್ರೂ ಬರ್ತಿದ್ದೀರಾ ಅಂದ್ರೆ, ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಇಲ್ಲಿನ ಲೊಕೇಶನ್ ಮ್ಯಾಪ್ ಕೊಟ್ಟಿರ್ತೀವಿ, ಅಲ್ಲಿಂದ ಕೂಡ ನೀವು ಇಲ್ಲಿ ಬಂದು ರೀಚ್ ಆಗ್ಬೋದು. ಮೇಲ್ಗಡೆ ಸ್ಕ್ರೀನ್ ಮೇಲೆ ಏನು ನಂಬರ್ ಬರ್ತಾ ಇದೆ, ಅದು ಜಗನ್ನಾಥ್ ಸರ್ ನಂಬರ್, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ನೆಕ್ಸ್ಟ್ ಕ್ವಶನ್ ಏನು ಅಂದ್ರೆ, ಸರ್ ಈ ಪ್ರಾಪರ್ಟಿಗೆ ನೀವೇನ್ ಕೋಟ್ ಮಾಡ್ತಾ ಇದ್ದೀರಾ? ಇದು ಪ್ರೈಸ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಿರೋ 1,40,40,00,000 ಆಗುತ್ತೆ. ಮೋರ್ ಓವರ್ ಇಟ್ ಇಸ್ ನೆಗೋಷಿಯಬಲ್ ಮೇಡಮ್. ಸೊ 1,40,40,00,000 ಇವರು ಕೋಟ್ ಮಾಡ್ತಿರೋದು ಏಕಾತದಲ್ಲಿರುವಂತಹ ಪ್ರಾಪರ್ಟಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಏಕಾತದಲ್ಲಿರುವಂತಹ ಪ್ರಾಪರ್ಟಿ. ಸೊ 1,40,40,00,000 ನಿಮ್ಗೆ ಈ ಪ್ರಾಪರ್ಟಿ ಸಿಗ್ತಾ ಇದೆ. ಸರ್ ಹೇಳಿದಾಗ್ಲೇ ಯಾವಾಗ ಇದು ಟೇಬಲ್ಗೆ ಬರುತ್ತೆ, ಒಂದ್ಸರಿ ಕುತ್ಕೊಂಡು ಮಾತಾಡುವಾಗ ಇದು ಸ್ಲೈಟ್ಲಿ ನೆಗೋಷಿಯೇಬಲ್ ಕೂಡ ಆಗಿರುತ್ತೆ. ಸೊ ನಮ್ ಕನ್ನಡಕೋರ ಚಾನಲ್ ಕಡೆಯಿಂದ ಯಾರು ಬಂದ್ರೆ ದಯವಿಟ್ಟು ಅವರಿಗೆ ಒಂದು ನೆಗೋಷಿಯೇಟ್ ಮಾಡಬಹುದು ಅನ್ನೋ ಅವಕಾಶವನ್ನ ಕೊಡ್ತೀರಾ? ಪ್ರಾಪರ್ಟಿ ಬಗ್ಗೆ ಯಾರೇ ಆದ್ರೂ ಇವಾಗ ಲೀಗಲ್ ಯಾರು ಅಡ್ವೈಸ್ ತಗೊಬೇಕು, ಬಿಕಾಸ್ ನಾವು ನಮ್ಮ ವ್ಯೂವರ್ಸ್ ಗೆ ಹೇಳೋದೇನು ಅಂದ್ರೆ, ಯಾವುದೇ ಪ್ರಾಪರ್ಟಿ ಬಗ್ಗೆ ನಾವ್ ಇನ್ಫಾರ್ಮೇಶನ್ ಕೊಡ್ಲಿ, ಅದ್ರ ಬಗ್ಗೆ ನೀವೊಂದು ಲೀಗಲ್ ಅಡ್ವೈಸ್ ನ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಲೀಗಲ್ ಅಡ್ವೈಸ್ ತಗೊಳ್ಳದೆ ಮುಂದುವರಿಬೇಡಿ ಅನ್ನುವಂತ ಇನ್ಫಾರ್ಮೇಶನ್ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನಾನು ನಿಮ್ಮನ್ನ ಕೇಳೋದು, ಪ್ರಾಪರ್ಟಿಯ ಎಲ್ಲಾ ಡಾಕ್ಯುಮೆಂಟು ಜೆನ್ಯೂನ್ ಆಗಿ ಇದೆಯಾ? ಹೌದು, 100% ಜೆನ್ಯೂನ್ ಇದೆ. ಸೊ ನಮ್ಮವ್ರು ಯಾರಾದ್ರೂ ಬಂದು ಪ್ರಾಪರ್ಟಿ ಇಷ್ಟ ಆಗಿ ಅವರು ಲೀಗಲ್ ಅಡ್ವೈಸ್ ತಗೊಳ್ತೀವಿ ಅಂದ್ರೆ ಡಾಕ್ಯುಮೆಂಟೇಶನ್ ನಿಮ್ಮನ್ನ ತಗೋಬಹುದು? ಡಾಕ್ಯುಮೆಂಟೇಶನ್ ಕೊಡ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ವಿಲ್ ಜಸ್ಟ್ ಟೇಕ್ ಸಮ್ ಟೋಕನ್ ಅಡ್ವಾನ್ಸ್ ತಗೊಂಡು ಅದನ್ನ ಟೋಕನ್ ಅಡ್ವಾನ್ಸ್ ತಗೊಂಡು ಅವ್ರು ಲೀಗಲ್ ಅಡ್ವೈಸ್ ತಗೊಂಡು, ಇಫ್ ದೇ ಆರ್ ಸ್ಯಾಟಿಸ್ಫೈಡ್ ದೇ ಕ್ಯಾನ್ ಕಂಟಿನ್ಯೂ. ಅದರ್ವೈಸ್ ಇಫ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ದೇ ಕ್ಯಾನ್ ಟೇಕ್ ಬ್ಯಾಕ್ ದೇರ್ ಅಮೌಂಟ್. ಸೊ ಒಂದ್ ವೇಳೆ ಯಾವ್ದೋ ಲೀಗಲ್ ಅಲ್ಲಿ ಯಾವ್ದೋ ಒಂದು ಇಶ್ಯೂ ಇಂದ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ, ಅವಾಗ ನಿಮ್ಗೆ ಟೋಕನ್ ಅಡ್ವಾನ್ಸ್ ಕೊಡ್ತೀರಿ, ಅದನ್ನ ನೀವು ಅವರಿಗೆ ರೀಫಂಡ್ ಕೂಡ ಮಾಡ್ತೀರಾ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನೀವು ಈ ಪ್ರಾಪರ್ಟಿ ತಗೊಳ್ಬೇಕು ಅಂತ ಇದ್ರೆ, ಈ ಪ್ರಾಪರ್ಟಿ ಫಸ್ಟ್ ಆಗಿ ಹೇಳೋದು ಲೀಗಲ್ ಅಡ್ವೈಸ್ ನ ತಗೊಳ್ಳಿ. ಲೀಗಲ್ಗೆ ಯಾವ ರೀತಿಯ ಸಪೋರ್ಟ್ ಬೇಕು ಅದು ಜಗನ್ನಾಥ್ ಸರ್ ಮಾಡೇ ಮಾಡ್ತಾರೆ. ನೀವೊಂದು ಟೋಕನ್ ಅಡ್ವಾನ್ಸ್ ನ ಪೇ ಮಾಡಿ ನೀವು ಲೀಗಲ್ಗೆ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡ್ಬೋದು. ಒಂದ್ ವೇಳೆ ನಿಮ್ಗೆ ಲೀಗಲ್ ಅಲ್ಲಿ ಏನೋ ಇಶ್ಯೂ ಅನಿಸ್ತು, ಪ್ರಾಪರ್ಟಿಲಿ ಮುಂದುವರಿಯೋಕೆ ಇಷ್ಟ ಇಲ್ಲ ಅಂದ್ರೆ, ಅವಾಗ ಅದರ ಕಂಪ್ಲೀಟ್ ನೀವೇನು ಟೋಕನ್ ಅಡ್ವಾನ್ಸ್ ಪೇ ಮಾಡಿರ್ತೀರ ಅದನ್ನ ರೀಫಂಡ್ ಕೂಡ ಮಾಡ್ತಾರೆ. ಸೊ ಇಷ್ಟು ಸೆಕ್ಯೂರ್ ಆಗಿ ಇಷ್ಟು ಪ್ರಾಮಿಸ್ ಮಾಡ್ತಾ ಇದ್ದಾರೆ ಜಗನ್ನಾಥ್ ಸರ್. ಕೊನೆಯದಾಗಿ ಏನು ನಂಬರ್ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿದೀವಿ, ಆ ನಂಬರ್ಗೆ ನಿಮ್ಗೆ ಯಾವ ಟೈಮಿಂದ ಯಾವ ಟೈಮಲ್ಲಿ ಕಾಲ್ ಮಾಡಬಹುದು? ಮೇಡಮ್, ಇದನ್ನ ಈ ಪ್ರಾಪರ್ಟಿ ಬಗ್ಗೆ ವಿಚಾರಿಸಬೇಕಾದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡೋದು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ ನೈಟ್ ವರೆಗೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮೇಡಮ್. ರಾತ್ರಿ 9 ಗಂಟೆ ಬೆಳಗ್ಗೆಯಿಂದ ನೈಟ್. ಓಕೆ, ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಗೆ ಯಾವಾಗ ಬೇಕಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ನಮ್ಮವ್ರು ಯಾರು ಬರ್ತಾರೆ ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂದ್ರೆ ಅವ್ರು ನಿಮ್ಮನ್ನ ಹೇಗೆ ವಿಸಿಟ್ ಮಾಡುವಾಗದಾದ್ರೆ ಒಂದ್ ದಿವಸ ಮುಂಚೆ ನನಗೆ ತಿಳಿಸ್ಬೇಕಾಗತ್ತೆ. ಯಾಕಂದ್ರೆ ನಾನು ಈ ಬಿಲ್ಡಿಂಗ್ ನಲ್ಲಿ ನಾನು ವಾಸ ಆಗಿಲ್ಲ, ಅದಕ್ಕೋಸ್ಕರ ನಾನು ಹೊರಗಡೆ ಇರೋದ್ರಿಂದ ಒಂದ್ ದಿವಸ ಮುಂಚೆ ಹೇಳಿದ್ರೆ ನಾನು ಪ್ಲಾನ್ ಮಾಡ್ಕೊಂಡು ಬರ್ತೀನಿ. ಬಂದು ತೋರಿಸಿ ಅವ್ರಿಗೆ ನೆಗೋಷಿಯಬಲ್ ತೋರಿಸಿ
ಮತ್ತೆ ಕೂತ್ಕೊಂಡು ಮಾತಾಡೋದಕ್ಕೆ ಸರಿ ಹೋಗುತ್ತೆ ಸರಿ ಸರ್. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸರ್ ಹೇಳಿದಾಗೆ ನೀವು ಕಾಂಟ್ಯಾಕ್ಟ್ ಮಾಡೋದಿದ್ರೆ ಏನ್ ನಂಬರ್ ಬರ್ತಾ ಇದೆ ಅದಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕಾಲ್ ಮಾಡಬಹುದು. ಇನ್ನು ನೀವು ಪ್ರಾಪರ್ಟಿಯನ್ನ ವಿಸಿಟ್ ಮಾಡಬೇಕು ಅಂತ ಇದ್ರೆ ನೀವು ಸರ್ಗೆ 1 ಡೇ ಬಿಫೋರ್ ಇನ್ಫಾರ್ಮ್ ಮಾಡಿದ್ರೆ ಸರ್ ಬರ್ತಾರೆ. ಯಾಕಂದ್ರೆ ಸರ್ ಇಲ್ಲೇ ಇರೋದಿಲ್ಲ, ಸರ್ ಮನೆ ಇಲ್ಲಿ ವೆರಿ ನಿಯರ್ ಇದೆ. ನೀವು ಕಾಲ್ ಮಾಡಿ ಹೇಳಿದ್ರೆ ಅವ್ರು 1 ಡೇ ಬಿಫೋರ್ ಹೇಳಿದ್ರೆ ನೆಕ್ಸ್ಟ್ ಡೇ ಅವರು ಇಲ್ಲಿ ಅವೈಲೇಬಲ್ ಇರ್ತಾರೆ. ನಿಮ್ಗೆ ಪ್ರಾಪರ್ಟಿಯನ್ನ ಕಂಪ್ಲೀಟ್ ಆಗಿ ತೋರ್ಸೋಕೆ ಸಾಧ್ಯ ಆಗುತ್ತೆ. ಸರ್, ನಮ್ಮ ವೀಕ್ಷಕರಿಗಾಗಿ ಒಂದು ಒಳ್ಳೆಯ ಪ್ರಾಪರ್ಟಿಯನ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್.